ದೇವುಡು ಅವರ ಮಹಾದರ್ಶನ, ಮಹರ್ಷಿ ಯಾಜ್ಞವಲ್ಕ್ಯರ ದಿವ್ಯ ಚರಿತ್ರೆ. ಇಂದ್ರ ದಂಪತಿಗಳು. ಆಚಾರ್ಯರು ಹೇಳಿದರು, ಯಾಜ್ಞವಲ್ಕ್ಯ, ನೀನು ಆದಿತ್ಯ ತೇಜಸ್ಸು ಉಷಾದೇವಿಯು ನಿನ್ನನ್ನು ಜಾಗ್ರತ್ತಿನಿಂದ ಸ್ವಪ್ನಕ್ಕೆ ಹೋಗದಂತೆ ತಡೆದಿದ್ದುದನ್ನು ಕಂಡೆಯಲ್ಲ. ಆ ಕಾಣುವುದು ಹೇಗೆ? ಕರ್ಮೇಂದ್ರಿಯದಿಂದಲೇ ಜ್ಞಾನೇಂದ್ರಿಯದಿಂದಲೇ? ಯಾಜ್ಞವಲ್ಕ್ಯನು ಕಣ್ಮುಚ್ಚಿಕೊಂಡು ಅಂದಿನ ಅವಸ್ಥೆಯನ್ನು ಸ್ಮರಿಸಿಕೊಂಡು ಅದನ್ನು ಮತ್ತೆ ಅನುಸಂಧಾನ ಮಾಡಿ ನೋಡುತ್ತಾ ಹೇಳಿದನು, ಇದು ಕರ್ಮೇಂದ್ರಿಯ ವ್ಯಾಪಾರವಲ್ಲ. ಜೀವನು ಭ್ರುಕುಟಿ ಸ್ಥಾನದಲ್ಲಿರುವಾಗ ಕರ್ಮೇಂದ್ರಿಯ ವ್ಯಾಪಾರವಲ್ಲದೆ ಅದನ್ನು ಬಿಟ್ಟು ಹೊರಟಾಗ ಕರ್ಮೇಂದ್ರಿಯ ವ್ಯಾಪಾರವೆಲ್ಲಿ? ಹಾಗೆಯೇ ಸ್ವಪ್ನಕ್ಕೂ ಜೀವನು ಹೋಗಿಲ್ಲವಾಗಿ ಜ್ಞಾನೇಂದ್ರಿಯ ವ್ಯಾಪಾರದ ಪ್ರಸಕ್ತಿಯೂ ಇಲ್ಲ. ಆದರೂ ದರ್ಶನವೂ ನಡೆಯುತ್ತಿದೆ. ಇದನ್ನು ಏನನ್ನಬೇಕೋ ತಿಳಿಯದು. ಆಚಾರ್ಯರು ಹೇಳಿದರು, ಇದೇ ದಿವ್ಯ ದರ್ಶನ. ಈ ದಿವ್ಯ ದರ್ಶನವು ಆಗಬೇಕಾದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳೆರಡೂ ವ್ಯಾಪಾರ ಮುಖವಾಗಿ ಅವುಗಳ ಸ್ಥಾನದಲ್ಲಿ ದೇವತಾಭಾವವು ಬರಬೇಕು. ಈ ಭಾವವು ಇಂದ್ರಿಯ ಗೋಳಕಗಳವರೆಗೂ ಹರಿದರೆ ಆಗ ಅಲ್ಲಿ ಗೋಳಕದಲ್ಲೂ ದಿವ್ಯ ಭಾವವು ಬರುವುದು. ಆಗ ವಿಶ್ವರೂಪ ದರ್ಶನ. ಎಚ್ಚರವಿರಲಿ, ನೀನು ವಿಶ್ವರೂಪ ದರ್ಶನಕ್ಕೆ ನುಗ್ಗಬೇಡ, ತಡೆ, ಅದು ತಾನಾಗಿ ಬರುವುದು. ಈಗ ಕಣ್ಮುಚ್ಚಿ ನೋಡುತ್ತಿರುವ ದಿವ್ಯ ದರ್ಶನವು ದೇವತಾನುಗ್ರಹದಿಂದ ಇಂದ್ರಿಯ ಗೋಳಕಗಳವರೆಗೆ ತಾನಾಗಿ ಬರುವವರೆಗೂ ನಿಧಾನಿಸು. ಯಾಜ್ಞವಲ್ಕ್ಯನು ಅಪ್ಪಣೆ ಎಂದು ಕಂಡುಬಿಟ್ಟನು. ಆಚಾರ್ಯರು ಮತ್ತೆ ಹೇಳಿದರು, ಈಗ ಮತ್ತೆ ಅನುಸಂಧಾನ ಮಾಡಿ ಆದಿತ್ಯ ದೇವನನ್ನು ಕಂಡು ಪಂಚಾತ್ಮ ಸಂಕ್ರಮಣ ವಿದ್ಯೆಗೆ ಕಾಲ ಬಂದಿದೆಯೇ ಕೇಳು. ನೀನು ನಾನು ಹೇಳುವೆನೆಂದು ನನ್ನನ್ನು ಆಚಾರ್ಯನನ್ನು ಮಾಡಿಕೊಳ್ಳಬೇಡ. ಹೇಳುವವನು ಆದಿತ್ಯನು ಎಂದುಕೋ. ಆಗ ಹೇಳುವವನನ್ನೂ ಕೇಳುವವನನ್ನೂ ಇಬ್ಬರನ್ನೂ ಆದಿತ್ಯನು ಸಂರಕ್ಷಿಸುವನು. ಯಾಜ್ಞವಲ್ಕ್ಯನು ಅಪ್ಪಣೆ ಎಂದು ಆದಿತ್ಯನನ್ನು ಅನುಸಂಧಾನ ಮಾಡಿದನು. ಬಲಗಣ್ಣಲ್ಲಿ ಚಲನವಾಯಿತು. ಆದಿತ್ಯನು ದರ್ಶನವಿತ್ತು ಪೂಜಾದಿಗಳನ್ನು ಸ್ವೀಕರಿಸಿ ಹೇಳಿದನು, ವಿದ್ಯಾಗ್ರಹಣಕ್ಕೆ ಸಕಾಲವಾಗಿದೆ. ಆದರೆ ಅದಕ್ಕಿಂತ ಮುಂಚೆ ಆಗುವ ಇನ್ನೊಂದು ವ್ಯತ್ಯಾಸವನ್ನು ಗಮನಿಸು. ಈಗ ನೋಡು, ನಿನಗೆ ಯಾರು ದರ್ಶನ ಕೊಡುತ್ತಿದ್ದಾರೆ? ಎದುರಿಗೆ ಇರುವವರು ಇಬ್ಬರು. ಭೋಗದಿಂದ ಕೊಬ್ಬಿರುವಂತಹ ಶೂರನ ಮೈಕಟ್ಟು, ತಲೆಯ ಮೇಲಿನ ರತ್ನಕಿರೀಟವೂ ಹೊದ್ದಿರುವ ಉತ್ತರೀಯವೂ ಈತನು ಸಾಮಾನ್ಯನಲ್ಲ ಎಂಬುದನ್ನು ಪ್ರಕಟವಾಗಿ ಹೇಳುತ್ತಿವೆ. ಆತನು ಧರಿಸಿರುವ ಗಂಧಮಾಲ್ಯಗಳೂ ಅಂತೆಯೇ ಅನನ್ಯ ಸಾಧಾರಣವಾದವು ಎಂದು ತೋರಿಸಿಕೊಳ್ಳುತ್ತಿವೆ. ಪ್ರಸನ್ನವಾದ ಆ ಮುಖದ ಅಗಲವೂ ಇರುವಂತಿರುವ ಕಣ್ಣುಗಳು ವಾತಾಹತಿಯಿಂದ ಕೊಂಚವೂ ಪ್ರಕ್ಷುಬ್ಧವಾಗದಿರುವ ಸರೋವರದಂತೆ ಶಾಂತವೂ ರಮಣೀಯವೂ ಆಗಿ ತೇಜಃಪುಂಜಗಳಾಗಿ ಬೆಳಗುತ್ತಿವೆ. ಆತನ ಮುಖದಲ್ಲಿ ಏನೋ ವಿಲಕ್ಷಣವಾದ ತೇಜಸ್ಸು. ಅದನ್ನು ಕಂಡವರೆಲ್ಲರೂ ಕೈಯೆತ್ತಿ ಮುಗಿದು ಏನಪ್ಪಣೆ ಎಂದು ಕೇಳಬೇಕು. ಹಾಗೆ ಬಲಾತ್ಕಾರ ಮಾಡುವಂತೆ ತೋರುವ ಆ ತೇಜಸ್ಸು ಬೇಕಾದ್ದನ್ನು ಕೊಡುವೆನೆಂದು ಪ್ರಸನ್ನವಾಗಿ ಬಂದಂತಿದೆ. ಆತನ ಮಗುರಲ್ಲಿ ಇನ್ನೊಬ್ಬ ಸ್ತ್ರೀ. ಸ್ವರೂಪಕ್ಕೆ ಆಕೆಯಲ್ಲಿ ಬಹಳ ಅಭಿಮಾನವಿರಬೇಕು. ಇಲ್ಲವಾದರೆ ಅಂತಹ ಸೌಂದರ್ಯವು ಆಕೆಗೆ ಹೇಗೆ ಲಭಿಸುತ್ತಿತ್ತು? ಆಕೆಯು ಆತನ ಎಡಭಾಗದಲ್ಲಿ ಕುಳಿತಿದ್ದಾಳೆ. ಆತನ ಪ್ರಸನ್ನತೆಯೆಲ್ಲವೂ ಆಕೆಯಿಂದ ಪ್ರಚೋದಿತವಾದಂತೆ ಕಂಡುಬರುತ್ತದೆ. ವೀರ ಪುಂಗವನ ಶೌರ್ಯವನ್ನೆಲ್ಲ ಹಿಡಿಯಲಿ ಹಿಡಿದು ಆಡಿಸುವಂತಹ ಆಕೆಯ ಕರುಣ ಔದಾರ್ಯಗಳು ಅನನ್ಯ ಸಾಧಾರಣವಾಗಿರುವಂತೆ ತೋರುತ್ತಿದೆ. ನೋಡಿದರೆ ಇಬ್ಬರೂ ದಂಪತಿಗಳಂತೆ ಕಾಣುತ್ತಾರೆ. ಲೋಕದ ಸೌಭಾಗ್ಯವೆಲ್ಲವೂ ಆ ದಂಪತಿಗಳ ವಶದಲ್ಲಿರುವಂತೆ ಯಾಜ್ಞವಲ್ಕ್ಯನಿಗೆ ಬೋಧೆಯಾಗುತ್ತಿದೆ. ಗಂಡು ಹಾಲು ಕೆನೆಯಂತೆ ಮನೋಹರವಾದ ಬೂಟಾ ವಸ್ತ್ರೋತ್ತರೀಯಗಳನ್ನು ಧರಿಸಿದ್ದರೆ, ಹೆಣ್ಣು ನಾನಾವರ್ಣ ವಿರಾಜಿತವಾದ ತೆಳುವಾದ ಸೀರೆಯನ್ನುಟ್ಟು ಕೆಂಪು ರವಿಕೆಯನ್ನು ತೊಟ್ಟು ಮನೋಹರಳಾಗಿದ್ದಾಳೆ. ಹಣೆಯ ಕುಂಕುಮವು ಜ್ಯೋತಿಃಪುಂಜದಂತೆ ಪ್ರಕಾಶಮಾನವಾಗಿದ್ದರೆ, ಕೆನ್ನೆಗಳಲ್ಲೂ ಗಲ್ಲದಲ್ಲೂ ಧರಿಸಿರುವ ಚೇಪು ಅರಿಶಿನವು ಮುಖಕ್ಕೆ ಹೊನ್ನೆಯ ಚೌಕಟ್ಟನ್ನು ಕಟ್ಟಿದಂತಿದೆ. ಚೆಲ್ಲಿದಂತಿರುವ ಕುರುಳಿಗೆ ಕಟ್ಟಿರುವ ಸಣ್ಣ ಸಣ್ಣ ಆಣಿ ಮುತ್ತುಗಳು ಏನೋ ಶ್ರಮಪಟ್ಟಿರುವಾಗ ಕಾಣಿಸುವ ಸಣ್ಣ ಸಣ್ಣ ಬೆವರಿನ ಹನಿಗಳಂತೆ ಮುದ್ದಾಗಿವೆ. ಆ ಹುಬ್ಬು
ಬಾಗಿರುವುದು ಸೌಭಾಗ್ಯ ರೇಖೆಯನ್ನು ತಿದ್ದಿದಂತಿದೆ. ಆ ನಾಸಾದಂಡವು ಸುಂದರವಾದ ಭ್ರೂಯುಗ್ಮವು ಯಥಾಸ್ಥಾನದಲ್ಲಿರಲು ಕೊಟ್ಟಿರುವ ಊರುಗಂಬದಂತಿದೆ. ಆಕೆಯ ಆಭರಣಗಳೂ ಅಂತೆಯೇ ನಯನ ಮನೋಹರವಾಗಿವೆ. ಪಚ್ಚೆ ಕೆಂಪು ವಜ್ರಗಳಿಂದ ಆದ ಸರವು ಕಂಠದಲ್ಲಿ ಶೋಭಿಸುತ್ತಿದೆ. ನವರತ್ನ ಖಚಿತವಾದ ವಂಕಿಗಳು ಸಿಂಹಲಲಾಟದ ಕಡಿಯವು ತೋಳುಗಳನ್ನೂ ಮುಂಗೈಗಳನ್ನೂ ಅಲಂಕರಿಸುತ್ತಿದ್ದವು. ಕಾಂಚಿ ದಾಮವು ಉಡಿಯಲ್ಲಿ ಮೆರೆಯುತ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆಣಿಮುತ್ತಿನ ಹಾರವು ನಡುವೆ ಇರುವ ಕುಂದಣದ ನವರತ್ನ ಗುಂಡುಗಳಿಂದ ಉಜ್ವಲ ಕಾಂತಿಯುಕ್ತವಾಗಿ ಮೆರೆಯುತ್ತಾ ಎದೆಯ ಮೇಲೆ ಹಾವಿನ ಮರಿಯಂತೆ ಬೆಳಗುತ್ತಾ ಮಲಗಿದೆ. ದಿವ್ಯ ಗಂಧಮಾಲ್ಯಗಳಂತೂ ಗಂಟಿಗಿಂತ ಹೆಣ್ಣಿಗೇ ಹೆಚ್ಚಾಗಿವೆ. ಯಾಜ್ಞವಲ್ಕ್ಯನು ಆ ದಂಪತಿಗಳ ದರ್ಶನ ಸೌಭಾಗ್ಯದಿಂದ ಒಂದು ಗಳಿಗೆ ತೃಪ್ತನಾಗಿ ಮೊಂಕಾಗಿದ್ದನು. ಯಾರ ಪ್ರಚೋದನದಿಂದಲೋ ಎಚ್ಚೆತ್ತು ಅವರಿಗೆ ಮಾನಸ ಪೂಜೆಯನ್ನು ಒಪ್ಪಿಸಿದನು. ವಿಶೇಷವೆಂದರೆ ಲಂ ಪೃಥಿವ್ಯಾತ್ಮನೆ ಗಂಧಾನ್ ಧಾರಯಾಮಿ ಎಂದರೆ ಮನೋಹರವಾಗಿ ಬೇಸರಗೊಳಿಸದಂತೆ ಸೂಕ್ಷ್ಮವಾದ ಗಂಧದ ಸರಿಸೋನೆಯು ಉದುರಿ ಸುತ್ತಮುತ್ತಲಿನ ವಾತಾವರಣವನ್ನೆಲ್ಲ ಪ್ರಸನ್ನ ಮಾಡುತ್ತದೆ. ಆ ಗಂಧದ ಆಘ್ರಾಣದಿಂದ ಉಸಿರು ಪ್ರಸನ್ನವಾಗಿ ಶಾಂತವಾಗಿ ದೀರ್ಘವಾಗುತ್ತದೆ. ಹಂ ಆಕಾಶಾತ್ಮನೆ ಪುಷ್ಪಂ ಸಮರ್ಪಯಾಮಿ ಎಂದರೆ ಆ ಇಬ್ಬರಿಗೂ ಎಲ್ಲಿಂದಲೋ ಬಂದ ಆಗ ತಾನೇ ವಿಕಸಿತವಾಗುತ್ತಿರುವ ಮಲ್ಲಿಗೆಯ ಅನೇಕ ಜಾತಿಯ ಹೂಗಳ ದಂಡೆಗಳು ಅವರ ಕತ್ತನ್ನು ಸಿಂಗರಿಸುತ್ತವೆ. ಅವರು ಧರಿಸಿದ್ದ ಪುಷ್ಪಮಾಲೆಗಳ ಸುವಾಸನೆಯೂ ಈಗ ಬಂದ ಮಾಲೆಗಳ ಸುವಾಸನೆಯೂ ಹೊಸದೊಂದು ಹಬ್ಬವನ್ನು ಮಾಡಿದಂತಾಗಿ ಪ್ರಧಾನವಾಗಿ ನಯನಕ್ಕೆ ಗೌಣವಾಗಿ ಮಿಕ್ಕೆಲ್ಲ ಇಂದ್ರಿಯಗಳಿಗೆ ಸಂತರ್ಪಣವಾಗುತ್ತದೆ. ಓಂ ವಾಯುವಾತ್ಮನೆ ಧೂಪಂ ದರ್ಶಯಾಮಿ ಎಂದರೆ ಮನೋಹರವಾಗಿ ರತ್ನಕಾಂತಿ ರಂಜಿತವಾದ ಮಂಗಳಾರತಿಯೊಂದು ತಾನಾಗಿ ಬೆಳಗಿ ಕುಮಾರನ ದೇಹವೆಲ್ಲ ಸಣ್ಣ ಸಣ್ಣ ಮುತ್ತಿನಂತಹ ಜ್ಯೋತಿಗಳಿಂದ ಸುಂದರವಾಗುವಂತೆ ಮಾಡುತ್ತದೆ. ಅಮೃತಾತ್ಮನೆ ಅಮೃತಖಂಡ ನಿವೇದನಂ ಸಮರ್ಪಯಾಮಿ ಎಂದರೆ ಘಮಘಮಿಸುವ ಸುವಾಸನೆಯಿಂದ ಆಪ್ಯಾಯನಕರವಾದ ಬಾದಾಮಿಯ ಹಾಲು 2 ಬಟ್ಟಲುಗಳಲ್ಲಿ ಬಂದು ನಿಲ್ಲುತ್ತದೆ. ಅದರ ವಾಸನೆಯಿಂದಲೇ ಇರಬಹುದಾದ ಹಸಿವೆಲ್ಲ ತೃಪ್ತವಾಗಿ ಸರ್ವೇಂದ್ರಿಯಗಳಿಗೂ ಉತ್ತೇಜನವೂ ದೊರೆಯುತ್ತದೆ. ಯಾಜ್ಞವಲ್ಕ್ಯನಿಗೆ ಒಂದು ಆಶ್ಚರ್ಯ. ಅವನು ಅದುವರೆಗೆ ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದುದು ಉಂಟು. ಆಗ ಮಾನಸ ಪೂಜೆಗಳನ್ನು ಮಾಡಿದ್ದು ಉಂಟು. ಆದರೆ ಯಾವ ದಿನವೂ ಹೀಗೆ ಅವನ ಬಾಯಲ್ಲಿ ಹೊರಟ ಮಾತುಗಳು ಘನೀಭೂತವಾಗಿ ವಸ್ತ್ವಾಂತರಗಳಾಗಿ ಪರಿಣಮಿಸಿರಲಿಲ್ಲ. ಆ ಆಶ್ಚರ್ಯದಲ್ಲಿ ಬಂದಿರುವವರು ಯಾರು ಎಂಬುದನ್ನು ಅವನು ತಿಳಿಯಲಾಗಲಿಲ್ಲ. ಹಿಂದಿನಿಂದ ಯಾರೋ ಪ್ರೇರಿಸಿದರು. ಅವರಿಗೆ ನಮಸ್ಕಾರ ಮಾಡಿ ತಾವು ಯಾರು ಎಂದು ಕೇಳೆಂದು. ಯಾಜ್ಞವಲ್ಕ್ಯನು ಪರಪ್ರೇಷಿತನಂತೆ ಯಾಂತ್ರಿಕವಾಗಿ ಆ ಪ್ರಶ್ನೆಯನ್ನು ಕೇಳಬೇಕು. ಅಷ್ಟರಲ್ಲಿ ಬಂದವರೇ ಮಾತನಾಡಿದರು. ನಾವೇ ಇಂದ್ರ ದಂಪತಿಗಳು. ನಿನ್ನ ಬಲಗಣ್ಣಿನಲ್ಲಿ ನಾನು ಯಾವಾಗಲೂ ಇರುವೆನು. ಈಕೆಯು ಎಡಗಣ್ಣಿನಲ್ಲಿ ಇರುವಳು. ಈಗ ನಾವು ಬಂದಿರುವುದು ನಿನಗೆ ವರವನ್ನು ಕೊಡುವುದಕ್ಕೆ. ನೀನು ಯಾವ ಆದಿತ್ಯನನ್ನು ಹಗಲಿರುಳೆನ್ನದೆ ಉಪಾಸನ ಮಾಡುತ್ತಿರುವೆಯೋ ಆ ಆದಿತ್ಯನು ನಾನೇ. ನೀನು ಬ್ರಹ್ಮವಿದ್ಯಾ ಸಂಪನ್ನನಾಗುವವರೆಗೂ ಆದಿತ್ಯನ ವರವು ಬೀಜರೂಪವಾಗಿಯೇ ನಿಂತಿರುವುದು. ಆ ಬ್ರಹ್ಮವಿದ್ಯೆಯನ್ನು ಪಡೆಯುವುದಕ್ಕಿಂತ ಮುಂಚೆ ನಿನ್ನ ಇಂದ್ರಿಯಗಳೂ ಅಂಗಾಂಗಗಳೂ ಅದನ್ನು ಧಾರಣ ಮಾಡಬಲ್ಲ ಸಾಮರ್ಥ್ಯವನ್ನು ಪಡೆದಿರಬೇಕು. ಹಾಗೆ ಧಾರಣ ಮಾಡದ ಬ್ರಹ್ಮವಿದ್ಯೆಯು ವಿಫಲವಾಗುವುದು. ಅದರಿಂದ ನಿನ್ನ ಇಂದ್ರಿಯಗಳು ಅಂಗಾಂಗಗಳು ಸಾಮರ್ಥ್ಯ ಸಂಪನ್ನವಾಗಲಿ. ನಿನಗೆ ಲಭಿಸಿದ ಬ್ರಹ್ಮವಿದ್ಯೆಯು ನಿನ್ನಲ್ಲಿ ನಿಂತು ಫಲಕಾರಿಯಾಗಲಿ ಎಂದು ಆಶೀರ್ವದಿಸಿ ಆ ಸಾಮರ್ಥ್ಯವನ್ನು ನಿನಗೆ ಕರುಣಿಸಲೆಂದೇ ನಾವಿಬ್ಬರೂ ಬಂದಿರುವುದು. ಪರಮಾನುಗ್ರಹವಾಯಿತು. ಇನ್ನೊಂದು ಗುಟ್ಟನ್ನು ತಿಳಿದಿರು. ಬ್ರಹ್ಮವಿದ್ಯೆಗೆ ವಿಘ್ನವನ್ನು ತಂದೊಟ್ಟುವವರೂ ನಾವೇ. ಬೆರಳ ಕೊನೆಯಷ್ಟು ಸಿಕ್ಕಿದರೆ ಮನಸ್ಸು ಅದನ್ನು ಪರ್ವತದಷ್ಟು ಮಾಡಿ ಇನ್ನಾರಿಗೆ ಗೊತ್ತು ಈ ವಿದ್ಯೆಯೆಂದು ಬೀಗುವಂತೆ ಅಹಂಕಾರವನ್ನು ಹೆಚ್ಚಿಸುವವರೂ ನಾವೇ. ಏಕೆ ಬಲ್ಲೆಯ? ಸಾಮಾನ್ಯರು ಯಕ್ಕಶ್ಚಿತರು ಹೋಗುವ ದಾರಿಯಲ್ಲ ಅದು. ಯಾಜ್ಞವಲ್ಕ್ಯ, ನಿನ್ನಂತೆ ಲೋಕೋದ್ಧಾರಕ್ಕೆ ಹುಟ್ಟಿರುವವನು
ತನ್ನ ಕಾರ್ಯವನ್ನು ನಿರ್ವಹಿಸಲು ಬೇಕಾದ ಆತ್ಮೋದ್ಧಾರಕ್ಕಾಗಿ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವವರು ನಾವೇ. ಯಾಜ್ಞವಲ್ಕ್ಯನು ಕೇಳಿದನು, ತಮಗೆ ಲೋಕೋದ್ಧಾರದಲ್ಲಿ ಅಷ್ಟು ಮಮತೆಯೇ? ಇಂದ್ರನು ನಕ್ಕನು. ಈ ಪ್ರಶ್ನೆ ಎಲ್ಲಿಂದ ಬಂತು ನೋಡಿದೆಯಾ? ಇದು ಪ್ರಾಣದೇವನದು. ಆತನು ತಾನಾಗಿ ಹೇಳಬೇಕಾದುದನ್ನು ನನ್ನಿಂದ ಹೇಳಿಸಬೇಕೆಂದು ಈ ಪ್ರಶ್ನವನ್ನು ನಿನ್ನಿಂದ ನುಡಿಸಿದನು. ಆಗಲಿ, ಲೋಕವು ಇದನ್ನು ತಿಳಿಯಲಿ. ಕೇಳು, ನಾನು ತ್ರಿಲೋಕಾಧಿಪತಿಯಾದ ದೇವರಾಜನು. ಈ ತ್ರಿಲೋಕಗಳು ಸುಖವಾಗಿರಲಿ ಎಂದೇ ನಾನು ಆಳುತ್ತಿರುವುದು. ಆ ಸುಖವು ಮನಸ್ಸಿನದು. ಮನಸ್ಸು ಕಾಲ ದೇಶ ವರ್ತಮಾನಗಳಿಗೆ ತಕ್ಕಂತೆ ತಾನು ಯಾವ ದೇಹದಲ್ಲಿ ಇರುವುದೋ ಆ ದೇಹದ ಗುಣ ಕರ್ಮಗಳಿಗೆ ಅನುಗುಣವಾಗಿ ತನ್ನ ಸುಖವನ್ನು ಕಲ್ಪಿಸಿಕೊಳ್ಳುವುದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗು. ಆ ಮನಸ್ಸು ದೇಹದಲ್ಲಿರುವ ನಾಡೀ ವ್ಯಾಪಾರಗಳಿಂದ, ಇತ್ತ ದೇಹದಲ್ಲಿರುವ ಪ್ರಾಣ ಸಂಕ್ರಮಣಾದಿಗಳಿಂದ, ಅತ್ತ ಹಿಂದಿನ ಕರ್ಮದಿಂದ ಪ್ರಚೋದಿತವಾಗಿರುವ ಬುದ್ಧಿಯಿಂದ ಇನ್ನೊಂದತ್ತ ತುಯ್ಯತಕ್ಕೆ ಸಿಕ್ಕಿ ಕ್ರೀಡೆಗೆ ಸಿಕ್ಕಿರುವ ಚೆಂಡಿನಂತೆ ಮೇಲೆ ಕೆಳಗೆ ಅತ್ತ ಇತ್ತ ಒದ್ದಾಡುತ್ತಿರುವುದು. ಇದರಿಂದ ಸುಖಕ್ಕೆ ಒಂದು ನಿಯತ ಸ್ವರೂಪವಿಲ್ಲ. ಇದನ್ನೇ ನಾವು ಮನಸ್ಸಿನ ಇಚ್ಛಾದ್ವೇಷಗಳಿಗೆ ಅನುಗುಣವಾಗಿ ಸುಖ ದುಃಖಗಳು ಎನ್ನುವೆವು. ತಿಳಿಯಿತೆ? ತಿಳಿಯಿತು. ಮುಂದಕ್ಕೆ ಅಪ್ಪಣೆಯಾಗಬೇಕು. ದೇಹದಲ್ಲಿರುವ ನಾಡಿಗಳು ಶುದ್ಧವಾಗಿ ಕಲ್ಮಶರಹಿತವಾಗಿದ್ದರೆ ಒಂದು ಶುದ್ಧಿ, ದುರಾಹಾರಗಳಿಲ್ಲದೆ ಪ್ರಾಣಾದಿಗಳು ಶುದ್ಧವಾಗಿದ್ದರೆ ಅದರಿಂದ ಲಭಿಸುವುದು ಇನ್ನೊಂದು ಶುದ್ಧಿ, ಹಿಂದಿನ ಕರ್ಮಗಳು ಪುಣ್ಯವಾಗಿದ್ದರೆ ಅದರಿಂದ ಲಭಿಸುವುದು ಮತ್ತೊಂದು ಶುದ್ಧಿ. ಹೀಗೆ ಶುದ್ಧಿತ್ರಯದಿಂದ ಶುದ್ಧವಾಗಿರುವ ಮನಸ್ಸು ಬ್ರಹ್ಮವಿದ್ಯೆಯತ್ತಲೇ ನುಗ್ಗುವುದು. ಹಾಗೆ ಮಾಡಿದ ಪ್ರಯತ್ನವೂ ವಿಫಲವಾಗದಂತೆ ನಮ್ಮ ಅನುಗ್ರಹವೂ ಲಭಿಸಿದರೆ ಆಗ ಆ ಪ್ರಯತ್ನವು ಪೂರ್ಣವಾಗಿ ವ್ಯಕ್ತಿಯು ಬ್ರಹ್ಮವಿದ್ಯಾ ಸಂಪನ್ನನಾಗುವನು. ಹಾಗೆ ಆದುದರಿಂದ ಲೋಕಕ್ಕೇನು ಲಾಭ ಎನ್ನುವೆಯಾ? ಕೇಳು. ಯಾಜ್ಞವಲ್ಕ್ಯನು ಕೈ ಜೋಡಿಸಿಕೊಂಡು ಕೇಳಿದನು. ಅಪ್ಪಣೆಯಾಗಬೇಕು, ಸಾವಧಾನವಾಗಿದ್ದೇನೆ. ಇಂದ್ರನು ನಕ್ಕನು. ನೋಡಿದೆಯಾ, ನಿನ್ನ ಮನಸ್ಸನ್ನು ಪ್ರಚೋದಿಸುವ ಪ್ರಾಣಾಗ್ನಿಗಳು ಪ್ರಸನ್ನವಾಗಿರುವುದನ್ನು ನೀನು ಸಾವಧಾನವಾಗಿದ್ದೇನೆ ಎಂದಂತೆ. ಲೋಕವೂ ಈ ಕೊನೆಯಿಂದ ಆ ಕೊನೆಯವರೆಗೆ ಪರಪ್ರೇಷಿತವು. ದೈನಂದಿನ ವ್ಯವಹಾರಾದಿಗಳಿಂದ, ಲೋಕವನ್ನು ನಿಯಮ ಮಾಡುವ ಕಾಲ ದೇಶಗಳಿಂದ ಕ್ಷಣೇ ಕ್ಷಣೇ ದೇಹದಲ್ಲಿಯೂ ಕಶ್ಮಲವು ತುಂಬುತ್ತಿರುವುದು. ಆ ತುಂಬಿದ ಕಶ್ಮಲವನ್ನು ಮನಸ್ಸು ಪ್ರತಿಬಿಂಬಿಸುವುದು. ಹಾಗೆ ತುಂಬುತ್ತಿರುವ ಕಲ್ಮಶವನ್ನು ತೊಳೆಯುವುದು ಬ್ರಹ್ಮವಿದ್ಯೆ. ಪಾತ್ರೆಗಳು ಯಾವ ಪ್ರಯತ್ನವೂ ಇಲ್ಲದೆ ಮೊಂಕಾಗುವುವು. ಆದರೆ ಯಾರಾದರೊಬ್ಬರು ಬಲಾತ್ಕಾರವಾಗಿ ಅವನ್ನು ಹುಳಿ ಹಾಕಿ ತಿಕ್ಕಿದರೆ ಮೊದಲಿನಂತೆ ಹೊಳೆಯುವು. ಅದರಂತೆ ಯಾವನಾದರೊಬ್ಬ ಬ್ರಹ್ಮವಿದ್ಯಾ ಸಂಪನ್ನನು ಹುಟ್ಟಿ ಬಂದರೆ ಅವನ ದರ್ಶನ, ಸ್ಪರ್ಶನ, ಸಲ್ಲಾಪಾದಿಗಳಿಂದ ಲೋಕವು ತಮ್ಮ ಕಶ್ಮಲವನ್ನು ತೊಳೆದುಕೊಂಡು ಮತ್ತೆ ಪೂರ್ವದಂತಾಗುವುದು. ಇದು ಲೋಕದ ಕಾಂತಿಮಯ ಸ್ಥಿತಿ. ಇದು ಧರ್ಮ. ಇದು ಸಹಜವಾದ ಸ್ಥಿತಿ. ಆಗ ದೇಹವೆಲ್ಲವೂ ಶುಚಿಯಾಗಿರುವುದರಿಂದ ಎಲ್ಲರೂ ಎಲ್ಲೆಲ್ಲಿಯೂ ಸತ್ಯಧರ್ಮ ಪರಾಯಣರಾಗುವರು. ಹೀಗೆ ಲೋಕವು ನೇರವಾಗುವುದೇ ಲೋಕೋದ್ಧಾರ. ಹೀಗೆ ಲೋಕೋದ್ಧಾರವಾಗುವುದು ಆತ್ಮೋದ್ಧಾರ ಮಾಡಿಕೊಂಡ ಬ್ರಹ್ಮಜ್ಞನಿಂದ. ಈಗ ಅರ್ಥವಾಯಿತೆ? ದೇವ, ನಿಮ್ಮೆಲ್ಲರ ಕೃಪೆಯಿಂದ ಅರ್ಥವಾಯಿತು. ಸರಿ ಯಾಜ್ಞವಲ್ಕ್ಯ, ಸರಿ. ನಿನ್ನ ಎನ್ನುವುದಕ್ಕೆ ಪ್ರತಿಯಾಗಿ ನಿಮ್ಮ ಎಂದೇ ಅಲ್ಲ. ಅದು ಸರಿ. ಹೌದು, ನೀನು ಹುಟ್ಟಿರುವುದು ನಮ್ಮೆಲ್ಲರ ಪ್ರಯತ್ನದಿಂದ. ನಮ್ಮೆಲ್ಲರ ಮಾತ್ರವಲ್ಲ, ಈ ತ್ರಿಲೋಕದ ಉಪಕಾರಕ್ಕಾಗಿ. ಅದರಿಂದಲೇ ನೀನು ನನ್ನ ಉಪಾಸನವನ್ನು ಪ್ರತ್ಯಕ್ಷ ನೋಡದಿದ್ದರೂ ನಾನು ನಿನಗೆ ದರ್ಶನವನ್ನು ಕೊಟ್ಟುದು. ನಾನು ಕೊಟ್ಟ ಸೌಭಾಗ್ಯವನ್ನು ಕ್ಷೇಮವಾಗುವಂತೆ ನೋಡಿಕೊಳ್ಳುವವಳು ಆಕೆ. ಅದರಿಂದ ಈಕೆಯನ್ನು ಎರೆದುಕೊಂಡು ಬಂದಿರುವೆನು. ಇನ್ನು ಮುಂದೆ ನಿನಗಾಗಿ ನೀನು ಹಂಬಲಿಸಬೇಡ. ನಾನು ಲೋಕೋದ್ಧಾರಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ಮಾಡಿಕೊಳ್ಳಬೇಕೆಂಬ ಅಹಂಕಾರವನ್ನು ಬಲಿಯಗೊಡಬೇಡ. ಅದಕ್ಕೆ ನಾವಿರುವೆವು.
ಯಾರು ಯಾರಿಂದ ಏನೇನು ಕೆಲಸವಾಗಬೇಕು, ಅದು ಯಾವಾಗ ಎನ್ನುವುದನ್ನು ನಾವು ನೋಡಿಕೊಳ್ಳುವೆವು. ಇಲ್ಲಿಂದ ಮುಂದೆ ನಿನಗೆ ಇರುವುದು ಒಂದೇ ಒಂದು ಕೆಲಸ. ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಬೆಳೆಸುವುದಷ್ಟೇ ನಿನ್ನ ಕೆಲಸ. ಹಾಗೆಂದರೇನು ಎಂದು ಕೇಳಬೇಕೆಂದಿರುವರಂತೆ. ಅದು ನಿನಗೆ ಭಾಸವಾಗುವಂತೆ ಅನುಗ್ರಹವಾಗುವುದು. ದಿಗಿಲು ಪಡಬೇಡ, ನಿನ್ನ ಕೆಲಸವಿಷ್ಟೇ. ಎಚ್ಚರವಾಗಿ ಸಮಾಧಾನವಾಗಿ ಕೇಳು. ನಿನಗೆ ಅಹಂಕಾರವೆಂಬ ತುಕ್ಕು ಹಿಡಿಯದಂತೆ ನಿನ್ನ ಆಚಾರ ವಿಚಾರ ವ್ಯವಹಾರಗಳಲ್ಲಿ ಎಚ್ಚರವಾಗಿರು. ಇಂದ್ರನು ವಿರಮಿಸಿದನು. ಯಾಜ್ಞವಲ್ಕ್ಯನು ಮೂಗುದಾರಕ್ಕೆ ಕಟ್ಟಿರುವ ಹಗ್ಗವನ್ನು ಜಗ್ಗಿಸಿದರೆ ಜಗ್ಗುವ ತಂತಿಗಳಂತೆ ಯಾರಿಂದಲೋ ಪ್ರೇಷಿತನಾದವನಂತೆ ಕೇಳಿದನು, ದೇವ, ನೀವು ದೇವತೆಗಳು ಸಾಕ್ಷಾತ್ ಸೂಕ್ಷ್ಮವಾಗಿ ನಮ್ಮಲ್ಲಿದ್ದು ನಾವರಿಯದಂತೆ ವ್ಯಾಪಾರ ಮಾಡಿಸುವಿರಿ. ಅದರಿಂದ ಕೇಳಿಕೊಳ್ಳುವೆನು. ಆಚಾರ ವಿಚಾರ ವ್ಯವಹಾರಾದಿಗಳಿಂದ ನನಗೆ ಕಲ್ಮಶವು ಹತ್ತದಂತೆ, ನನ್ನ ಬಾಹ್ಯಾಭ್ಯಂತರ ಶುದ್ಧಿಯು ಕೆಡದಂತೆ ನೀವು ಕಾಪಾಡದಿದ್ದರೆ ನಾನೆಂತು ತಾನೇ ಅದನ್ನು ಸಂಧಿಸಬಲ್ಲದು? ಅದಕ್ಕಾಗಿಯೇ ನಾವು ನಿನಗೆ ಸಾಮರ್ಥ್ಯವನ್ನು ಕರುಣಿಸಲು ಬಂದುದು. ಅಂಗಾಂಗವೂ ಪ್ರಸನ್ನವಾಗುವಂತೆ ನಾವು ಕೊಟ್ಟಿರುವ ವರವನ್ನು ತೆಗೆದುಕೋ. ಬ್ರಹ್ಮಧಾರಣವು ನಿನಗೆ ಸುಲಭವಾಗುವಂತೆ ನಾವು ಮಾಡುತ್ತಿರುವ ಈ ಅನುಗ್ರಹವನ್ನು ಸ್ವೀಕರಿಸು. ಎಂದಿನವರೆಗೆ ನೀನು ಪ್ರತ್ಯಕ್ಷ ದೇವರುಗಳಾದ ಆದಿತ್ಯ ವಾಯುವಗ್ನಿಗಳನ್ನು ಜಡವೆನ್ನದೇ ಚೇತನವೆಂದು ಗೌರವಿಸುತ್ತಿರುವೆಯೋ ಅಲ್ಲಿಯವರೆಗೆ ನಿನಗೆ ಯಾವ ಕಲ್ಮಶವೂ ತಟ್ಟುವುದಿಲ್ಲ. ನೀನು ವೇದಗಳನ್ನು ಬಲ್ಲವನು. ನಾವು ನಿನ್ನ ದೇಹದಲ್ಲಿ ಯಾವಾಗ ಏಕೆ ವ್ಯಾಪಾರ ಮಾಡುವೆವು ಎಂಬುದನ್ನು ನೋಡುತ್ತೀರಿ. ನಿನಗೆ ಬಾಹ್ಯಾಭ್ಯಂತರ ಶುದ್ಧಿ ಇರುವುದು. ಮುಂಚಿತವಾಗಿಯೇ ಸಾಕ್ಷಿಯ ಅನುಭವವನ್ನು ಹೇಳಿದೆವಲ್ಲ, ಏಕೆ? ವಿಷಯ ಅರ್ಥವಾಯಿತೆ? ಈ ವಿನಯವನ್ನು ಕೊನೆಯವರೆಗೂ ಬಿಡದಿರು. ಕೇಳು. ಮನುಷ್ಯನು ಜಾಗೃತಿನಲ್ಲಿ ಇಂದ್ರಿಯಗಳು ಎಚ್ಚರವಾಗಿರುವಾಗ ತನಗೆ ತಿಳಿದುದನ್ನೇ ಸತ್ಯ, ಕರ್ಮಜ್ಞಾನೇಂದ್ರಿಯಗಳೆರಡನ್ನೂ ತಿರಸ್ಕರಿಸಿ ತಿಳಿಯುವುದು ಇನ್ನೊಂದು ದಾರಿಯಿದೆ. ಅದು ಜಾಗ್ರತ್ ಸ್ವಪ್ನ ಜ್ಞಾನಕ್ಕಿಂತ ವಿಪರೀತವಲ್ಲ, ಅತ್ಯಂತ ನಿತ್ಯವಾದುದು ಎಂಬುದು ನಿನಗೆ ಗೊತ್ತಿರಲಿ ಎಂದು. ಆಗ ಇಂದ್ರಿಯ ಗೋಚರವಾದ ಪ್ರತ್ಯಕ್ಷವಲ್ಲದಿದ್ದರೂ ಅದು ಅಸತ್ಯವಲ್ಲ, ಸತ್ಯಸ್ಯ ಸತ್ಯಂ. ಯಾಜ್ಞವಲ್ಕ್ಯನಿಗೆ ಕಾಣಿಸುತ್ತಿದ್ದ ದಂಪತಿಗಳು ತಿರೋಹಿತರಾದರು. ಆದರೂ ಯಾಜ್ಞವಲ್ಕ್ಯನು ಆ ಶೂನ್ಯಾಕಾಶಕ್ಕೆ ಪೂಜಾದಿಗಳನ್ನು ಸಲ್ಲಿಸಿ ಕಣ್ಣು ಬಿಟ್ಟನು.